ಸೊ ಹೆಲ್ಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಸ್ವಲ್ಪ ಗ್ಯಾಪ್ ಬಿಟ್ಟೆ, IPL ಬೇರೆ ನಡೀತಾ ಇದೆ. ಎಲ್ಲರೂ IPLನ ಮಜಾ ಮಾಡ್ತಾ ಇರ್ತಾರೆ. ನೀವು ನಮ್ಮ ವೀಡಿಯೋಸ್ನ ತುಂಬ ವೇಟ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ IPLನ ಬಿಟ್ಟು ನನ್ನ ವೀಡಿಯೋ ನೋಡ್ತಿರೋರಿಗೆ ಇನ್ನೂ ಡಬಲ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ನಾನಿವತ್ತು ಬಂದಿರೋದು ಒಂದು ಅನ್ಫಿನಿಶ್ಡ್ ಬಿಲ್ಡಿಂಗು. ನಾನು ಅನ್ಫಿನಿಶ್ಡ್ ಲವ್ ಸ್ಟೋರಿ ಏನು ಮಾಡಿದ್ದೆ ಲಾಸ್ಟ್ ವಿಡಿಯೋ, ಅನ್ಫಿನಿಶ್ಡ್ ಲವ್ ಸ್ಟೋರಿ ಪಾರ್ಟ್ 2 ಕೂಡ ನೋಡಿದ್ದೀರ ಅನಿಸುತ್ತೆ. ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಚೆಕ್ ಮಾಡಿ. ಇವತ್ತು ನಾನು ಬಂದಿರೋದು ಅನ್ಫಿನಿಶ್ಡ್ ಬಿಲ್ಡಿಂಗಿಗೆ. ಇದೊಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಯಾರೋ ಒಬ್ಬರು ಕೇಸ್ ಹಾಕ್ಕೊಂಡು ಈ ಬಿಲ್ಡಿಂಗ್ನ ಅರ್ಧದಲ್ಲೇ ನಿಲ್ಲಿಸಿರ್ತಾರೆ. ಅರ್ಧದಲ್ಲಿ ನಿಲ್ಲಿಸಿದಾಗ ಏನಾಗುತ್ತೆ, ಲೋಕಲ್ ಹುಡುಗರು ಈ ಬಿಲ್ಡಿಂಗ್ನ ಅಡ್ಡ ಮಾಡಿಕೊಂಡು ಇಲ್ಲಿ ಬರೋದು, ಕುಡಿಯೋದು, ಹುಡುಗಿರನ್ನ ಕರ್ಕೊಬರೋದು ಇದೆಲ್ಲ ನಡೀತಾ ಇರುತ್ತೆ. ಈ ಥರನೇ ಕುಡಿಯೋಕ್ಕೆ ಬಂದಾಗ ಒಂದು ಗ್ಯಾಂಗಲ್ಲಿ ಒಂದೇ ಹುಡುಗಿಗೆ ಇಬ್ಬರು ಹುಡುಗರು ಜಗಳ ಆಡಿಕೊಂಡು ಮುಖಾಮುಖಿ ಇಬ್ರದ್ದು ಜಗಳ ಆಗಿ ಒಬ್ಬನ ಕೊಲೆ ಆಗಿರುತ್ತೆ. ಸೊ ಆ ಕೊಲೆ ಆಗಿರೋ ಹುಡುಗನ ಆತ್ಮ ಇಲ್ಲೇ ಅಡ್ಡಾಡ್ತಾ ಇದೆ, ಓಡಾಡ್ತಾ ಇದೆ. ಅಕ್ಕಪಕ್ಕ ಇರೋ ಮನೆ ಅವ್ರಿಗೆಲ್ಲ ಕೇಳಿಸುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಂಬ್ಕೊಂಡು ನಾವು ಇವತ್ತಿಲ್ಲಿ ಬಂದಿದ್ದೀವಿ. ಎಲ್ಲಿದ್ದೀರಾ ಆ ಹುಡುಗ ಅವರೇ, ನಮಗೆ ಸ್ವಲ್ಪ ಇವತ್ತು ಸಾಥ್ ಕೊಡಿ. ಸೊ ಲ್ಯಾಗ್ ಮಾಡೋದು ಬೇಡ. ನನ್ನ ಜೊತೆ ಇವತ್ತು ನನ್ನ ತಮ್ಮ ಜೀಶು ಬಂದಿದ್ದಾನೆ, ಅವನಿಗೂ ತೋರಿಸ್ಬಿಡ್ತೀನಿ. ಡೌನ್ ಮಾಡಿ ಫಸ್ಟ್ ಟಾರ್ಚು ಮುಖಕ್ಕೆ ಹೊಡಿತಿದ್ದೆ. ಹಾಯ್, ಎಲ್ಲರಿಗೂ ಗೊತ್ತಿರಂಗೆ ನಾನು ನಿಮ್ಮ ಜೀಶು. ಬರ್ತಾ ಇರ್ತೀನಿ, ನೋಡ್ತಾ ಇರಿ. ಇನ್ಮೇಲಿಂದ ಕೊಡ್ತಾ ಇರ್ತೀನಿ ನಾನು ಎಲ್ಲ. ಏನೋ ನೋಡ್ತಾರ ಅವರು, ಆಮೇಲೆ ಕೊಡ್ತೀನಿ ನಾನು, ಮಜಾ. ಓಕೆ, ಸೊ ಇನ್ನೊಂದು ಗೈಸ್, ನಾನು ಇನ್ನೊಂದು ಹೇಳ್ಬೇಕು ನಿಮಗೆ. ಅನ್ಫಿನಿಶ್ಡ್ ಲವ್ ಸ್ಟೋರಿ ಬ್ಯಾಕಲ್ಲಿ ನಾನು 11th ಮೈಲ್ ಅಂತ ಒಂದು ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಪ್ರಜ್ವಲ್ಗೂ ನನಗೂ ಇಬ್ಬರಿಗೂ ಸೇರಿಸ್ಬಿಟ್ಟು ಒಂದು ಕಮೆಂಟ್ ಹಾಕಿದ್ರು. ಏನಪ್ಪ ಮಲ್ಲೇಶ್ ಬ್ರೋಗ್ ದೋಖಾ ಕೊಡ್ತಾ ಇದ್ದೀರಾ, ಅಂದರೆ ಮೋಸ ಮಾಡ್ತಾ ಇದ್ದೀರಾ, ಇಬ್ಬರು ಮೋಸ ಮಾಡಿದ್ದೀರಾ ಅಂತ ಕಮೆಂಟ್ ಹಾಕಿದ್ರು. ಅಂದರೆ ಏನು ಕಮೆಂಟ್ ಹೆಂಗಿತ್ತಂದರೆ, ಲೈಕ್ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂತಲೇ ಇತ್ತದು. ಡೈರೆಕ್ಟಾಗಿ ಹೇಳಿದರು, ಮಲ್ಲೇಶ್ ಬ್ರೋಗೆ ನೀವು ಯೂಸ್ ಮಾಡ್ಕೊಂಡಿದ್ದೀರಾ, ಅವ್ರ ಕಷ್ಟದ ಕಾಲದಲ್ಲಿ ನೀವಿಲ್ಲ ಇವಾಗ ಅವ್ರಿಗೆ ಅಂತ ಒಂದು ಕಮೆಂಟ್ ಬಂದಿತ್ತು. ಅದು ನೋಡಿದ ತಕ್ಷಣ ನನಗೆ ಎಷ್ಟು ಹರ್ಟ್ ಆಯಿತು ಅಂದರೆ, ಲೈಕ್ ಅದು ಮಲ್ಲೇಶ್ ಬ್ರೋನೇ ಸ್ವತಃ ಹೇಳಬೇಕು, ನಾವು ಮೋಸ ಮಾಡಿದ್ದೀವ ಅಥವಾ ಏನಾದರೂ ಮಾಡಿದ್ದೀವ ಅಂತ. ಅವ್ರಿಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ನಡೀತಾ ಇದೆ, ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಎಷ್ಟೋ ಸರಿ ನಾನು ಪ್ರಜ್ವಲ್ ಬ್ರೋ ಬನ್ನಿ ಬ್ರೋ ವೀಡಿಯೋಸ್ ಮಾಡೋಣ ಬನ್ನಿ ಅಂತ ನಾವೇ ಸ್ವತಃ ಕರೆದಿದ್ದೀವಿ ಅವ್ರಿಗೆ. ಇದನ್ನೆಲ್ಲ ನಿಮಗೆ ಗೊತ್ತಿರಲ್ಲ, ಆದರೂ ನಾನು ಹೇಳ್ತಾ ಇದ್ದೀನಿ. ನಿಮಗೆ ತಿಳಿದೇ ನೀವು ಕಮೆಂಟ್ ಹಾಕಿರ್ಬೋದು, ಆದರೂ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಹರ್ಟ್ ಆಯ್ತದು. ರೀಸೆಂಟಾಗಿ ಯಾಕೆ ವೀಡಿಯೋಸ್ ಬರ್ತಾ ಇಲ್ಲ ಮಲ್ಲೇಶ್ ಬ್ರೋದು, ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ, ಅವ್ರಿಗೆ ಫ್ರೀ ಇದ್ದಾಗ ನಾವು ಫ್ರೀ ಇರಲ್ಲ, ನಾವು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲ್ಲ. ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ನಾನು ಬೇಕಿರೋ ಮಲ್ಲೇಶ್ ಬ್ರೋ ಬೇಕಿರೋ ವೀಡಿಯೋ ನೋಡ್ತಾ ಇರ್ತಾರೆ, ಇದನ್ನು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮಲ್ಲೇಶ್ ಬ್ರೋಗ್ ನಾವೇ ಎಷ್ಟೋ ಸರಿ ಬ್ರೋ ಬನ್ನಿ ಬ್ರೋ ವೀಡಿಯೋ ಮಾಡೋಣ ಅಂತಲೇ ಹೇಳಿದ್ದೀವಿ. ಆವಾಗ ಅವ್ರು ಫ್ರೀ ಇರಲ್ಲ, ಅವ್ರು ಕರೆದಾಗ ನಾವು ಫ್ರೀ ಇರಲ್ಲ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಅವ್ರದ್ದು ವೀಡಿಯೋಸು ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಯಾವತ್ತೂ ಯಾರ್ದು ಕಿತ್ಕೊಂಡು ತಿಂದಿಲ್ಲ, ಇಲ್ಲ ಅವ್ರು ನಮ್ಗೆ ಕಿತ್ಕೊಂಡು ತಿಂದಿಲ್ಲ. ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ. ಸೊ ಲ್ಯಾಗ್ ಮಾಡೋದು ಬೇಡ, ಇದು ಮಲ್ಲೇಶ್ ಬ್ರೋದೇ ಅಂತ ಅಂದ್ಕೊಳ್ಳಿ. ಸರಿ, ಸ್ಟಾರ್ಟ್ ಮಾಡೋಣ. ನೋಡಿ ಏನು ಮಾಡ್ತೀಯ, ಇಲ್ಲೇ ನಿಂತ್ಕೊಳ್ತೀಯಾ? ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್ ಇದನ್ನೆಲ್ಲ ಪ್ರಾಪರಾಗಿ ಸೆಟ್ ಮಾಡ್ಕೋಬೇಕು. ಮೊದಲೇ ಮಾಡ್ಕೊಳಲ್ಲ, ಇಲ್ಲಿ ಬಂದು ಮಾಡ್ಕೊಂತ ನೀವು. ಮಾಡ್ಬೇಕು ಇನ್ನೇನು. ನನ್ಗೇನು ದಾರಿ ಫುಲ್ಲು ಮನೆಯಿಂದನೇ ಮಾಡ್ಕೋಬರಲ್ಲ, ಹಿಂಗೆ ನೀನು. ನನ್ಗೆ ಎದ್ದೊಳಿಸ್ಬಿಟ್ಟು ಕರ್ಕೊ ಬಂದಿಲ್ವಾ ಚಡ್ಡಿಯಲ್ಲಿ? ಗೈಸ್ ನಿಮ್ಮ ಚಡ್ಡಿ ನೋಡಿ ಗೈಸ್. ಬನ್ನಿ.
ಒಳ್ಳೆ ಓಣಿ ಇದ್ದಂಗಿದೆ. ಇದು ಅಪಾರ್ಟ್ಮೆಂಟ್ ಅಲ್ಲ? ಅಪಾರ್ಟ್ಮೆಂಟ್ ಥರ ಏನೋ ಕಟ್ಟೋಕೆ ಹೋಗೋರೆ, ಆದರೆ ಪ್ರಾಬ್ಲಮ್ ಆಗಿಬಿಟ್ಟು ಅಷ್ಟೇ. ಯಾರಾದರೂ ಇದ್ದೀರಾ? ಏಕೆ ಏನಿಲ್ಲ ಇಲ್ಲಿ. ಅವಾಗ್ಲಿಂದ ಬ್ಯಾಟು ಬ್ಯಾಟ್ಮ್ಯಾನ್ ಗಾಯ್ಸ್, ಬ್ಯಾಟ್ಮ್ಯಾನ್ ಬಂದಿದ್ದಾನೆ ಅವೆಂಜರ್ಸ್ ಇಂದ ಇಲ್ಲಿಗೆ. ಹೆವಿ ಓಡಾಡ್ತೈತೆ ಕಣ್ಮುಂದೆ. ಬ್ಯಾಟ್ಮ್ಯಾನ್ ಇರೋ ಕಡೆ ದೆವಾಯ್ತಾ ಗೊತ್ತಿಲ್ಲ. ಇದ್ರೆ ಕಮೆಂಟ್ ಹಾಕಿ ಏನನ. ಯಪ್ಪ ಹೆವಿ ಭಯ ಆಗ್ತಾ ಇಲ್ವಾ? ಯಾಕೆ? ಏನದು? ಕಲ್ಲು 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 ಮೇಲೆ ಮೇಲೆ. ಶೋಡ 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 ಶೋಡ. ಎಲ್ಲಿ ಎಲ್ಲಿ? ಅಲ್ಲಿ ಪಾಸ್ ಹಂಗಾಯ್ತು. ಯಾವ ಸೈಡು? ಲೆಫ್ಟ್ ಸೈಡ್ಗೆ ಹೋಯ್ತು. ಬಾ 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 ಫಸ್ಟ್ ಎತ್ತು ಕ್ಲಿಯರ್ ಮಾಡೋಣ. ಅಲ್ಲಿಲ್ಲ. ಒಂದ್ಸರಿ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಡೋಣ. ಅಯ್ಯೋ ಅಲ್ಲಿಲ್ಲ, ಬಾ ಅಲ್ಲಿ ಒಂದ್ಸರಿ ಹೋಗಿ. ಬ್ಯಾಟ್ಮ್ಯಾನ್ ಓಡಾಡ್ತೈತೆ ನೋಡು. ನಾವು ಮಾತಾಡಿದ್ರಲ್ಲ ಇಲ್ಲೇ ಇಲ್ಲೇ ಇಲ್ಲಿ ಇಲ್ಲಿ ಇಲ್ಲಿ. तू देखे इसका ಹಂಚೆ यहाँ लेफ्ट में देखेंगे. ಯಪ್ಪ ಪುಕ್ಕು ಪುಕ್ಕು ಅಂತೈತೆ ನನಗೆ ಇವಾಗಲೇ. ಎಷ್ಟು ದೂರ ಇರುತ್ತಾನೆ ಅದು ಲೈಟು ನೋಡಲ್ಲಿ. ಯಾವುದು? ಅಲ್ಲಿ 3 ಲೈಟ್ ಕಾಣ್ತಿದ್ದಲ್ಲ. ಅದು ದೂರ ಇದೆ ತುಂಬ. ಸೌಂಡ್ ಬರ್ತೈತಿ, ಏನೋ ಸೌಂಡ್ ಬರ್ತೈತಿ ಸೈಡು. ನಡಿ. ಯಾವ ರೂಮಲ್ಲಿ ನೋಡ್ತಾ ಇದ್ದಿದ್ದು ನಾವು? ಈ ರೂಮಲ್ಲಿ ಇದ್ದಿದ್ದು ನಾವು. ಕ್ಲಿಯರಾ ಎಲ್ಲ? ಕ್ಲಿಯರ್. ಅಪ್ಪ ಏನಿದು ಎಷ್ಟೊಂದು ದೊಡ್ಡದಾಗೈತಪ್ಪ. ಯಾವ ಕಡೆ ಹೋಗೋದು ಯಾವ ಕಡೆ ಬಿಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡಿಲ್ಲ ಗೈಸ್, ನಾನು ಹೇಳಿದ್ನಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಗೈಸ್ ನೋಡಿ, ಇಲ್ಲಿ ಎಲ್ಲ ಮುಂಚೆ ಬಂದು ಹೋಗಿದ್ದಾರೆ, ಆದರೆ ತುಂಬ ವರ್ಷ ಆಗೋಗಿದೆ. ಈ ಪೇಪರ್ಗಳು ಏನು ನೋಡ್ತಾ ಇದ್ದೀರಾ ನೀವು? ಈ ಪೇಪರ್ ಮೇಲೇ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ವರ್ಷ ಆಗಿದೆ ಬಂದು ಇದೆಲ್ಲ ನಡೆದಿರೋದಿಲ್ಲ. ಇನ್ನೊಂದೇನೆಂದರೆ ಈ ಬಿಲ್ಡಿಂಗ್ನ ಎಷ್ಟೋ ವರ್ಷ ಸೀಸ್ ಮಾಡಿದ್ರು ಗೈಸ್. ಇವಾಗ ಓಪನ್ ಆಗಿರೋದು ರೀಸೆಂಟಾಗಿ ಒಂದು 1 ಇಯರ್ ಬ್ಯಾಕ್ನೂ ಓಪನ್ ಆಗಿರೋದು. ಮುಂಚೆ ಎಲ್ಲ ಸೀಸ್ ಆಗಿತ್ತು. ನೋಡಿ ಇಲ್ಲಿ ಹೋದ್ರೆ ಬಿದ್ದೋಗ್ತಾರೆ. ಜೂ ಆಡ್ತಾರೆ. ತುಂಬ ವರ್ಷ ಆದ್ಮೇಲೆ ಬಂದೆ ನೋಡಿ. ಏನೋ ಸೌಂಡ್ ಬರ್ತೈತೆ ನನಗೆ. ಫಸ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಬರೋಣ.
ಬಾ ಬಾ ಇಲ್ಲಿ ಇದು ಕ್ಲಿಯರ್ ಮಾಡ್ಕೊಂಡು ಹಿಂಗೆ ಹೋಗ್ಬಿಡೋಣ. ಇದು 2 ಮನೆ ರೂಮ್ ಇದೆಯಲ್ಲ, ಜಾಸ್ತಿ ಸೌಂಡ್ ಬರ್ತೈತೆ ತಾನೆ. ನೋಡಿ ಏನಿದು, ಇಲ್ಲಿ 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 ಇಲ್ಲಿರೋದು, ಇಲ್ಲಿ 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 ಇಲ್ಲಿರೋದು. ಮೇಲೆ ಮೇಲೆ ನಿಂತರೆ ಅಲ್ಲಿ ಸ್ಟ್ರೈಟ್. ತುಂಬ ಸ್ಮೆಲ್ಲು. ಗೂಡ, ಪಕ್ಷಿ ಗೂಡು ಕಟ್ಕೊಂಡಿರ್ಬೇಕು. ಯಪ್ಪ ಕೈಸಲ್ಲಿ ಯಾರೋ ನಡೆದಾಡೋ ಸೌಂಡ್ ಬರ್ತಾಯಿದೆ ನನಗೆ ಇವಾಗ. ಯಾರದು? ಹೋಗೋದ ಮೇಲೆ ಫಸ್ಟಲ್ಲಿ ಕ್ಲಿಯರ್ ಮಾಡೋಣ ಬಾ. ಹಿಂಗೆ ಇಲ್ಲಿ ಗಂಟ ಹೋಗ್ಬಿಟ್ಟು ನೋಡ್ಕೊಬಾ. ಎಲ್ಲಿವರೆಗೂ? ಈ ಸ್ಟೆಪ್ಸ್ ಮೇಲೆ ಗಂಟ ಏನು ಇದು ಖಾಲಿ ಇದೆಯಾ ಇಲ್ಲ ಹೆಂಗೆ ಅಂತ. ನೀನು ಬರಬೇಡ, ಚಪ್ಪಲಿ ಹಾಕ್ಕೊಂಡಿದ್ಯಾ? ಫುಲ್ಲು ಓಪನ್ನು, ಫುಲ್ ಓಪನ್. ಇದರಲ್ಲೇ ಮಾಡ್ಕೊಂಡು ಹೋಗೋಣ ಬಾ. ಇಲ್ಲಿ ನೋಡೋಣ ಫಸ್ಟು, ಆ ಕಡೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಇವಾಗ. ಇಷ್ಟು ಸೈಲೆಂಟ್ ಆಗೈತಂದ್ರೆ ಯಾಕೆ ನಮ್ಮ ಮುಂದೆ ಬರೋಕ್ಕಾಗುತ್ತಾ? ನೀನು ಯಾಕೆ ಅಳ್ತಾ ಇದೀಯ ಗುರು? ನೀನು ನಮ್ಮ ಮುಂದೆ ಬರೋಕ್ಕಾಗುತ್ತಾ ನಿನಗೆ? ಎಷ್ಟಿರ್ಬೋದು ಅವ್ನಿಗೆ ಏಜು? ಹಾಂ, ಎಷ್ಟಿರ್ಬೋದು ಅವ್ನಿಗೆ ಏಜು?
ಗೊತ್ತಿಲ್ಲ, ನಮ್ಮ ಏಜವನೇ ಹುಡುಗರು. ಸುಮ್ಮನೆ ಹುಡುಗ ಅಂದರೆ ಹುಡುಗರು ಕುಡಿಯೋಕ್ಕೆ ಬಂದಾಗ ಹುಡುಗಿ ವಿಚಾರದಲ್ಲಿ ಜಗಳ ಆಡಿಕೊಂಡು ಏನಕ್ಕಪ್ಪ ಸುಮ್ಮನೆ ಇವೆಲ್ಲ. ಏನಾಯಿತು? ಹಾಂ, ಏನಕ್ಕಪ್ಪ ಸುಮ್ಮನೆ ಇವೆಲ್ಲ. ಏನಾಯಿತು? ಹಾಂ, ಬಾಯಿಲಿ. ಇವಾಗ ನಾವು ಲಾಸ್ಟ್ ರೂಮಿಂದ ಬಂದ್ರಲ್ಲ, ಆ ರೂಮಲ್ಲಿ ಯಾರೋ ಬಂದು ಹೋದಂಗೆ ಅನಿಸ್ತೈತೆ ನನಗೆ. ಎಲ್ಲಿ? ಇಲ್ಲಿ ಈ ಲಾಸ್ಟ್ ರೂಮಲ್ಲಿ. ಬಾ, ನೋಡಲಿ ಕಾಣಿಸ್ತಾ? ಯಾರಾದ್ರೂ ಮನುಷ್ಯರಿದ್ದೀರಾ? ಅಯ್ಯಪ್ಪ, ಅಯ್ಯೋ, ಯಾರಾದ್ರೂ ಮನುಷ್ಯರಿದ್ದೀರಾ? ಇದ್ರೆ ಮುಂದೆ ಬನ್ನಿ. ಇದಾರ ಯಾರನ್ನ? ಏನು ಸೌಂಡದು? ನಾವಿಲ್ಲೇ ಬಂದಿದ್ದು ಅವಾಗ್ಲೇನು, ಇಲ್ಲಿ ಯಾರು ಇಲ್ಲ. ಆದರೆ ಇಲ್ಲೊಂದು ದಾರಿ ಐತೆ, ಬಾ. ದಾರಿನಾ? ನೋಡಿಲ್ಲಿ. ಕಾಂಪೌಂಡ್ ಎಗ್ರಿರೋದ. ಈ ಬಾಯ್ಲಿ ಸಿಕ್ತು, ಅಡ್ಡ ಸಿಕ್ತು ಬಾಯ್ಲಿ. ವಾವ್, ನೈಸ್ ಸಿಟ್ಟಿಂಗ್. ಗೈಸ್, ಮೇ ಬಿ ಇಲ್ಲೇ ಆಗಿರಬಹುದು. ಎಷ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಫುಲ್ಲು ಹಳೇದೆ. ಯಾವ ಬಾಟಲು ಹೊಸ ಥರ ಕಾಣ್ತಾ ಇಲ್ಲ, ಎಲ್ಲ ಹಳೇದು. ನಿಮಗೆ ಕ್ಯಾಮ್ರಾ ನೋಡು. ಹಾಂ, ಇಲ್ಲಿ ನೋಡು. ವಾ, ಯಪ್ಪ ದೇವ್ರೆ, ಎಲ್ಲ ಹಳೆ ಬಾಟ್ಲು, ಎಲ್ಲ ಧೂಳಾಗಿದೆ. ನಿಮಗೆ ಮೇ ಬಿ ಹೊಸ್ದಾಗಿರೋ ಥರ ಕಾಣ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ, ಬಟ್ ಎಲ್ಲ ಧೂಳಾಗಿದೆ. ಹತ್ರ ತೋರಿಸ್ತೀನಿ ನೋಡಿ, ಎಲ್ಲ ಧೂಳಾಗಿದೆ. ಇಲ್ಲೇನೋ ಆಗಿರ್ಬೋದು ಮೇ ಬಿ. ಇನ್ನು ಗೈಸ್, ಯಪ್ಪ ದೇವ್ರೆ, ಎಷ್ಟು ಕಾಲದ್ದು. ಇದೊಂದು ಪ್ಯಾಕೆಟ್ ಇದೆ. ಸುದೀಪ್ ಸರ್ರು ಮತ್ತು ಇವ್ರು ಯಾರೋ ಗೊತ್ತಿಲ್ಲ, ಇವರಿದ್ದಾರೆ. ಯಾವ ಕಾಲದಂತ ಗೊತ್ತಿಲ್ಲ. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇದು ಯಾವ ಕಾಲದ ನೋಡ್ಬಿಡೋಣ. ಕ್ಯೂರಿಯಾಸಿಟಿ. 2024 ನೋಡಿ, ರೀಸೆಂಟಾಗಿ ಬಂದಿದ್ದಾರೆ. 2024 ಎಕ್ಸಾಕ್ಟ್ 2 years ಬ್ಯಾಕು ಯಾರೋ ಬಂದಿದ್ದಾರೆ. ಅದೇ ನೀನು ಹೇಳ್ದೆ ಅಲ್ಲ, 1 ವರ್ಷ ಹಿಂದ್ಗಡೆ ಓಪನ್ ಮಾಡಿದ್ದಾರೆ ಅಂತ. ಆ ಟೈಮಲ್ಲಿ ಇದೇ ಸಿಟ್ಟಿಂಗ್ ಏರಿಯಾ ಅನ್ಕೊಂತೀನಿ ಅವ್ರದ್ದು. ಮೇ ಬಿ ಇದೇ ಇರಬಹುದು. ಅದು ಒಂದಲ್ಲ ಎರಡಲ್ಲ, ಎಷ್ಟು ಬಾಟ್ಲಿ ಅವ ನೋಡು. ಯಪ್ಪ, ಇಲ್ಲೂ ನೋಡು. ಈ ಬ್ರೈಟ್ನೆಸ್ ಕಮ್ಮಿ ಆಗಿರೋ ಥರ ಕಾಣಿಸ್ತೈತೆ ಕ್ಯಾಮ್ರಾದಲ್ಲಿ. ಅಲ್ಲಾಕು ಬಟ್ಟೆ ನೋಡಿ ಗೈಸ್, ಏನೇನೋ ಆಟ ಆಡೋಕ್ಕೆಲ್ಲ ಜೂ ಬರ್ತಾರೆ. 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು, 10 ರೂಪಾಯಿಗೆ ಒಂದು ಆಡ್ತಾರೆ. ನೋಡಿ ಬಾಯ್ಲಿ, ನೋಡಿ ಬಾಯ್. ಎಲ್ಲಿ? ನಾನು ನೋಡಿದೆ ಇವಾಗ. ಗುರು, ನೀನೇನಾ ಅದು?
ಅಲ್ಲ, ಎದುರ್ಕೊಂಡು ಹೋಗೋ ಅಷ್ಟು ನಾವೇನು ಯಾರು ಅಲ್ಲ. ನಿನ್ನ ಮುಂದೆ ಬರ್ಬೋದು, ನಮ್ಮ ಮುಂದೆ. ಇಲ್ಲೇ ನೋಡಿದೆ. ನನ್ನ ಮುಂದೆ ಬಾ ಗುರು. ನಾನು ಏನು ನಿಂಗೆ ಮಾತಾಡಕ್ಕಂತಾನೆ ಬಂದೀನಿ ನಾನು. ನಿನಗೆ ಮುಕ್ತಿ ಅನ್ನೋದು ಸಿಕ್ಕಿಲ್ಲ. ನೀನು ನಮ್ಮ ಹತ್ರ ಮಾತಾಡ್ಬೋದು. ನಿನ್ನ ಕಷ್ಟ ಏನಿದ್ರು ನಮಗೆ ಹೇಳ್ಬೋದು. ಏನೋ ಸೌಂಡು? ನಂದು ಚಪ್ಪಲಿ ಸೌಂಡು. ಡೋಸಿಂಗ್ ರಾಡ್ಸ್ ಯೂಸ್ ಮಾಡೋಣ? ಹಾಂ ಹಾಂ, ಡೋಸಿಂಗ್. ನಿನಗೆ ಕಾಣಿಸ್ತಿಲ್ಲ, ನನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಿಲ್ಲ, ನಿನಗೆ ಕಾಣಿಸ್ತಾ ಇಲ್ಲ. ನೋಡಲ್ಲಿ. ಯಾಕೆ ಗುರು ಈ ಥರ ಮಾಡ್ತಾ ಇದೆಯಾ? ನಾವೇನು ನೀನು ಮಾಡಲ್ಲ. ನೀನು ನಮ್ಮ ಮುಂದೆ ಬರ್ಬೋದು. ಅಲ್ಲ, ನಾವು ಒಬ್ಬೊಬ್ಬರೇ ಬರ್ಬೇಕಲ್ಲ ಅಂದರೆ ನಿನಗೆ ಮಾತಾಡಿಸ್ಬೇಕಂದ್ರೆ 17 ಇದು 17 ಸೀಸ್ ಆಗಿರೋದು. ಇಲ್ಲಿ ನೋಡು. 2016 to 17. ನೇಹ ನೋಡಿ. ಯಾರಾದರೂ ನೀವು ನೋಡಿ, ಫ್ಲ್ಯಾಟ್ ನಂಬರ್ 0013. ದಿಸ್ ಫ್ಲ್ಯಾಟ್ ಈಸ್ ರಿಜಿಸ್ಟರ್ಡ್ ನಂಬರ್. ನೋಡಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೋದು ಇದನ್ನೆಲ್ಲ. ಅಲ್ಲೇ ಯೂಸ್ ಮಾಡೋಣ. ಬಾ, ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡೋ ಬದಲು. ಫುಲ್ಲು ಕಾಣಿಸ್ಕೊಂತಿಲ್ಲ ಅವರು. ಫುಲ್ ಕಾಣಿಸ್ಕೊಂತ ಇಲ್ಲ ಅವರು. ಬಾ ನೋಡಮ್ಮ, ಯೂಸ್ ಮಾಡೋಣಪ್ಪ ಡೋಸಿಂಗ್ ರಾಡ್ಸ್. ಇಲ್ಲೇ ಯೂಸ್ ಮಾಡ್ತೀಯಾ? ಇಲ್ಲೇ ಯೂಸ್ ಮಾಡೋಣ. ಒಂದು ಅಲ್ಲಿ ಇಕ್ತೀಯಾ? ಒಂದು ಇಕ್ತೀನಿ, ಒಂದು ಅದ್ರ ಮೇಲೆ ಇಡು. ಒಂದು ಹೋಲ್ಡ್, ಒಂದು ಪ್ಲೇಸ್ ಮಾಡ್ತೀನಿ, ಒಂದು ಹೋಲ್ಡ್ ಮಾಡ್ಕೊ. ಓಕೆನಾ? ಕಾಣಿಸ್ತಾ ನಿನಗೇನಾದರೂ ಅಲ್ಲಿ? ಹಾಂ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಯ್ತಾ? ನನಗೆ ಅನ್ಸಂಗೆ ಆಗಿಲ್ಲ. ಮಳೆ ಬರ್ತೈತೆ. ಸರಿ ಬಾ, ಟೈಮ್ ವೇಸ್ಟ್ ಮಾಡೋದು. ಇರೋದಕ್ಕೂ ನಾನು ಇಡ್ತೀನಿ. ಬಾ, ನೀನು ಇಲ್ಲಿ ನಿಂತ್ಕೋ. ನೀನು ನಿಂತ್ಕೋ. ಸ್ಮೈಲ್ ಕೊಡ್ಲಾ? ಸ್ಮೈಲ್ ಏನಕ್ಕೆ ಕೊಡ್ತೀಯ? ಅದೇನು ಫೋಟೋ ನಾನು ತೆಗಿತಾ ಇದ್ದೀನಿ ನಿಂದು. ಏನೋ ಹೇಳ್ತಾನಪ್ಪ. ಬಾ, ನೀನು ನಿಂತ್ಕೊ. ಹಾಂ ಚಾ, ಓಕೆ. ಹಾಂ, ಸೊ ಗುರು, ನೀನು ನಿನಗೆ ಇದ್ರ ಬಗ್ಗೆ ನಾನು ತಿಳಿಸ್ಬಿಡ್ತೀನಿ. ಇದು ಡೋಸಿಂಗ್ ರಾಡ್ಸ್ ಅಂತಾರೆ. ನಾವು ನಿಮ್ಮೊಂದಿಗೆ ಮಾತಾಡೋದಕ್ಕೆ ಇದೊಂದು ವೇ ಅಥವಾ ದಾರಿ ಏನಂತಾರೆ, ಇದೊಂದು ದಾರಿ ಅಷ್ಟೇ. ನಿನ್ನ ಜೊತೆ ಮಾತಾಡೋದಕ್ಕೆ ನಾವೇನು ನಿನಗೆ ಅಪಾಯಕಾರಿ ಏನು ಹೊಡಿತು ತಾನೆ ಅದು ಬಂದು? ಇಲ್ಲ, ನನ್ಗೆ ಹೊಡಿತು ಅಂದ್ಕೊಂಡೆ. ಓಕೆ, ನಾನು ನಿಮ್ಗೇನು ಹಾನಿ ಮಾಡಲ್ಲ ಗುರು.
ನೋಡು, ಈ ರಾಡ್ಸಲ್ಲಿ ನಾನು ಏನೇ ಪ್ರಶ್ನೆ ಕೇಳಿದ್ರು ನಿನಗೆ ಹೌದು ಅಂತ ಅನ್ಸಿದ್ರೆ ಇದನ್ನು ಕ್ಲೋಸ್ ಮಾಡಬೇಕು, ಇಲ್ಲ ಅಂತ ಅನ್ಸಿದಾಗ ನೀನು ಬಿಡಿಸ್ಬೇಕು. ಸಿಂಪಲ್ ಆಗಿರುತ್ತೆ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನಾನು ಏನೇ ಪ್ರಶ್ನೆ ಕೇಳಿದ್ರು ನಿನ್ಗೆ ಹೌದು ಅಂತ ಅನ್ಸಿದ್ರೆ ಇದನ್ನು ಜೋಡಿಸು, ಇಲ್ಲ ಅಂತ ಅನ್ಸಿದ್ರೆ ಇದನ್ನು ಬಿಡಿಸು. ಓಕೆನಾ? ನನ್ನ ಮೊದಲನೇ ಪ್ರಶ್ನೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ನಿನಗೇನಾದರೂ ಮುಕ್ತಿ ಬೇಕಾ? ಸ್ಟಾರ್ಟಿಂಗ್ ಅದಕ್ಕೆ ಕೇಳೋದ? ಕೇಳೋಣ, ನಿನಗೇನಾದರೂ ಮುಕ್ತಿ ಬೇಕಾ ಅಂತ. ಸೊ ಗೈಸ್, ಅವ್ರಿಗೆ ಮುಕ್ತಿ ಯಾರದು? ಎಲ್ಲಿಂದ ಬಂತದು? ಯಪ್ಪ, ನಂಗೂ ಏನೂ ಆಗಿಲ್ವಲ್ಲ. ನನ್ನ ಪ್ರಕಾರ ಅವರು ಬೀರ್ ಬಾಟ್ಲಲ್ಲಿ ಚುಚ್ಚಿರಬೇಕು, ಹೊಡೆದೆ. ಅದೇ 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 ಹಂಗೆ ಅನಿಸ್ತದೆ. ಓಕೆ, ನನ್ನ ಎರಡನೇ ಪ್ರಶ್ನೆ, ನಮಗೆ ಅಟ್ಯಾಕ್ಸ್ ಮಾಡಬೇಡ, ಓಕೆನಾ? ನನ್ನ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನಗೇನು ಹಾನಿಯಾಗಿದೆ ಅಥವಾ ನಿನ್ಗೆ ಯಾರು ಕೊಂದಿದ್ದಾರೆ ಅವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕಾ ನೀನು? ಅವರಿಗೋಸ್ಕರ ಇಲ್ಲಿ ಕಾಯ್ತಾ ಇದೆಯಾ? ಹೌದು ಅಂದ್ಬಿಟ್ಟು ಅಳ್ತೈತೆ. ನೀನು ಇಲ್ಲೇ ಎಲ್ಲಾದರೂ ನಮ್ಮ ಪಕ್ಕ ಇದೆಯಾ? ನನಗೆ ಫೀಲ್ ಆಗ್ತದೆ ಅವ್ರು ನನ್ನ ಪಕ್ಕ ಇದ್ದಾರೆ ಅಂತ. ಅವ್ರು ನಮ್ಮ ಅಕ್ಕಪಕ್ಕನೇ ಇದ್ದಾರೆ. ನಾವಿಲ್ಲಿಂದ ಓಕೆ, ಅಲ್ಲೇನೋ ಬಂದು ಶಾಡೋ. ಓಕೆ, ನನ್ನ ಮೂರನೇ ಪ್ರಶ್ನೆ ಬೇಗ ಮುಗಿಸ್ಬಿಡ್ತೀನಿ. ನನ್ನ ಮೂರನೇ ಪ್ರಶ್ನೆ, ನಾವಿಲ್ಲಿಂದ ಹೋಗ್ಬೇಕಾ? ಹೋದ್ರೆ ನಿನಗೆ ನೆಮ್ಮದಿನಾ? ನಾವು ಹೋಗ್ಬೇಕು ಅಂತಾನೆ ಈ ಥರ ಎಲ್ಲ ಮಾಡ್ತಾ ಇರೋದು. ನೋಡು ಗುರು, ನಾವು ನಿಮ್ಗೇನು ಹಾನಿ ಮಾಡಲ್ಲ. ನಿನಗೆ ತೊಂದರೆ ಆಗಿದೆ ನಿಜ, ಅದು ಒಬ್ಬ ನಮ್ಮ ಜಾತಿ ಅಂದರೆ ಒಂದು ಗಂಡು ಜಾತಿಯಿಂದನೇ ನಿನಗೆ ಹಾನಿ ಆಗಿದೆ. ಆದರೂ ನೀನು ಸೇಡ್ ತೀರಿಸ್ಕೋಬೇಕು ಅನ್ನೋದು ಒಳ್ಳೇದಲ್ಲ. ಇವಾಗ ನಿನಗೂ ಹಾನಿಯಾಗಿದೆ, ಅವ್ರಿಗೂ ಒಂದು ಕುಟುಂಬ ಅನ್ನೋದಿರುತ್ತೆ. ಅದನ್ನು ವಿಷಲ್ ಹೊಡೆದಂಗಾಗಿಲ್ವಾ? ಗಾಡಿನಾ? ಇಲ್ಲಿ ಯಾವ ಗಾಡಿ ಬರುತ್ತೆ ನಿಮಗೆ? ಓಕೆ, ನಾವಿಲ್ಲಿಂದ ಹೋದ್ಮೇಲೆ ನಮಗೇನಾದರೂ ತೊಂದರೆ ಆಗುತ್ತಾ ಅಥವಾ ನಮ್ಮ ಹಿಂದೆ ಏನಾದರೂ ಬರ್ತೀಯಾ ನೀನು? ಹೌದು ಅಂತ ಅನ್ಸಿದ್ರೆ ಇದನ್ನು ಜೋಡಿಸು, ಇಲ್ಲಾಂದರೆ ಬಿಡಿಸು. ನಾವಿಲ್ಲಿಂದ ಹೋದ್ಮೇಲೆ ನಮಗೇನಾದರೂ ತೊಂದರೆ ಆಗುತ್ತಾ? ನಮ್ಮ ಹಿಂದೆ ಏನಾದರೂ ಬರ್ತೀಯಾ ನೀನು? ಥ್ಯಾಂಕ್ ಯು. ನಮ್ಮ ಹಿಂದೆ ಬರಲ್ಲ ಅಂತ ಹೇಳಿದ್ಯಾ, ಇದನ್ನು ನೀನು ಹಾಗೆ ಉಳಿಸ್ಕೋಬೇಕು. ಸೇಡ್ ತೀರಿಸ್ಕೋಬೇಕು ಅಂತ ಇದೆಯಾ, ಅದು ನಿನ್ನ ಇಚ್ಛೆ. ನಿನಗೆ ಮುಕ್ತಿ ಬೇಕು ಅಂತ ಅನ್ಸಿದ್ರೆ ನಾನು ಮತ್ತೆ ಪುನಃ ಒಂದು 2-3 ತಿಂಗಳು ಬಿಟ್ಟು ನಾನು ಪುನಃ ಬರ್ತೀನಿ. ನಿನಗೆ ಮುಕ್ತಿ ಬೇಕು ಅಂತ ಅನಿಸಿದ್ರೆ ಯೋಚನೆ ಮಾಡಿ ನನಗೆ ತಿಳಿಸು, ನಾನು ಪ್ರಯತ್ನ ಪಡ್ತೀನಿ. ಹೊರಡೋಣ? ಇನ್ನೇನು ಮಾಡ್ತೀಯ? ಎಲ್ಲಿರ್ತೀಯ? ಚೆನ್ನಾಗಿದೆ ಮನೆ, ಪೇಂಟ್ ಮಾಡಿಸ್ಕೊಂಡಿದ್ದು ಬಿಡೋಣ ಅಷ್ಟೇ. ನಮ್ಮ ರಾತ್ರಿ ಎಲ್ಲ ಕಾಟ ಕೊಟ್ಬಿಟ್ಟು ಗುರು, ನಾವು ಸ್ವಲ್ಪ ಕಾಮಿಡಿ ಮಾಡ್ತೀವಿ. ನಿಮ್ಮ ಮನೆ, ನಿನ್ನ ಜಾಗನ ನಿನಗೆ ಸೀಮಿತ, ನಾವೇನಿಲ್ಲಿ ಬರಲ್ಲ. ನಾವು ನೈಟ್ ವಿಷನ್ ಫಿಕ್ಸ್ ಮಾಡ್ಕೊಬಿಡ್ಬೇಕಿತ್ತು. ಆವಾಗ ನಮಗೇನಾದರೂ ಅವರು ಆ್ಯಕ್ಷನ್ಸ್ ನಮಗೆ ಗೊತ್ತಾಗಿರೋದು. ನೋಡೋಣ ನೋಡಲ್ಲಿ. ಹೇಯ್, ನೀವೇನಾ ಅದು? ಬುರ್ರಿ ಅಲ್ಲೇ ಕಾಣಿಸ್ತಿರೋದು. ಇನ್ನೊಂದ್ಸತಿ ಬರೋಕ್ಕಾಗುತ್ತಾ? ಅಯ್ಯೋ, ಸ್ವಿಚ್ ಆಫೇ ಆಯಿತು. ಇನ್ನೊಂದ್ಸತಿ ಬರೋಕ್ಕಾಗುತ್ತಾ? ಇಲ್ಲ ನಾವೇ ಬರಬೇಕಾ ಅಲ್ಲಿಗೆ? ನಿನಗೆ ಕಾಣಿಸ್ತದೆ, ನನಗೆ ಕಾಣಿಸ್ತದೆ, ನಿನಗೆ ಕಾಣಿಸಿಲ್ಲ. ಕಾಣಿಸಿದ್ರೆ ನಿನಗೆ ಕಾಣಿಸ್ತಾನೆ, ನನಗೆ ಕಾಣಿಸಿದ್ರೆ ನಿನಗೆ ಕಾಣಿಸಲ್ಲ. ಇಲ್ಲೇ ಇರ್ತೀನಿ, ಆ ಸೈಡ್ ಬಾ ಹಂಗೆ ಬಾ.
ಹಾಂ ಹ್ಞೂ ಇಲ್ಲಿದ್ದೀನಿ. ಯಾರಿದ್ದಾರೆ ಇಲ್ಲಿ? ಯಾರಿಲ್ಲ. ಬಾಪ, ನನಗೆ ಭಯ ಆಗ್ತೈತಿಲ್ಲ. ಹಾಂ ಬಂದೆ. ಹೋಗೋಣ. ಓ, ನಾನು ನಗ್ಸ್ತಾ ಇದ್ದೀನಿ ಅನ್ಬಿಟ್ಟು ಹೊಡಿತಾ ಇರೋದಾ? ನಾವೇನು ತೊಂದರೆ ಕೊಡಲ್ಲ, ಹೇಳಿದ್ದೀವಿ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನಾವು ಹೊಡ್ತಾ ಇದ್ದೀವಿ. ನಮಗೇನಾದ್ರು ತೊಂದರೆ ಆದರೆ ನಿಮಗೂ ತೊಂದರೆ ಆಗುತ್ತೆ. ನಾವು ಪುನಃ ಬರ್ತೀವಿ, ನಿಮಗೂ ತೊಂದರೆ ಮಾಡ್ತೀವಿ ನಮಗೇನಾದರೂ ಆದರೆ. ಸರಿ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ ಅಣ್ಣಗೆ ಮುಕ್ತಿ ಬೇಡ ಅಂತ ಹೇಳಿದ್ರು, ಆದರೆ ಸೇಡಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಮೇ ಬಿ ನಾವೇ ಏನಾದರೂ ಮಾಡಬೇಕು ಅನಿಸುತ್ತೆ. ಆ ಸೇಡ್ ಹೆಂಗೆ ತಗೋತಾರೆ ಅಥವಾ ಏನು ನಮ್ಮ ಮೇಲೆ ಅಟ್ಯಾಕ್ಸ್ ಆಗುತ್ತಾ ಅನ್ನೋದು ನಾವು ಒಂದು ಕುತೂಹಲ ಇದೆ. ಪಾರ್ಟ್ 2 ನಾನು ತರ್ತೀನಿ, ಆದರೆ ಸದ್ಯಕ್ಕೆ ಮಾಡಲ್ಲ. ಆದರೆ ಪಾರ್ಟ್ 2 ತರ್ತೀನಿ. ಅವರಿಗೆ ಟ್ರಿಗರ್ ಮಾಡೋ ಥರ ಏನಾದರೂ ಮಾಡೋಣ. ಅವ್ರದ್ದು ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನಾನು ತಿಳ್ಕೊಬೇಕು. ನನಗೂ ಎಕ್ಸೈಟ್ಮೆಂಟ್ ಇದೆ, ನಿಮಗೂ ಆ ಎಕ್ಸೈಟ್ಮೆಂಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಜಾಸ್ತಿ ಮಾತಾಡಿದ್ದೀವಿ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ಇಲ್ಲಾಂದರೆ ನಾನು ಕರೆಕ್ಟಾಗಿ ಮಾತಾಡಿದ್ದೀರಣ್ಣ, ಕಾಮಿಡಿನೇ ಇರಲಿ, ನೆಕ್ಸ್ಟ್ ವೀಡಿಯೋಸ್ಗೂ ಕಾಮಿಡಿ ಸ್ವಲ್ಪ ಇರಲಿ, ಈ ಥರ ಇವಾಗ ಏನಿತ್ತು ಈ ಥರ ಆ ಥರ ನೆಕ್ಸ್ಟ್ ವೀಡಿಯೋಸಲ್ಲೂ ಇರಲಿ ಅಂತ ನಿಮ್ಗೇನಾದರೂ ಇದ್ದರೆ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.